ತುಮಕೂರಿನಲ್ಲಿ ಮತ್ತೆ ಮುನ್ನೆಲೆಗೆ ಬರ್ತಿದೆ ಹೇಮಾವತಿ ಹೋರಾಟ. ಸರ್ಕಾರದ ವಿರುದ್ಧ ಹೋರಾಟಕ್ಕೆ ಇಳಿಯಲು ಹೋರಾಟಗಾರರು ಸಜ್ಜು. ಡಿಸಿಎಂ ಪರಂ ಹೇಳಿಕೆಯಿಂದ ಜಿಲ್ಲಾ ನಾಯಕರಲ್ಲಿ ಹೋರಾಟದ ಕಿಚ್ಚು. ಸ್ವಲ್ಪ ಸ್ಥಗಿತ ಆಗಿತ್ತು, ಕೆಲಸವನ್ನು ಕೂಡ ಪ್ರಾರಂಭ ಮಾಡ್ತೇವೆ. ಯಾರು ವಿರೋಧ ಮಾಡ್ತಾ ಇದ್ದಾರೆ ಅವರನ್ನೆಲ್ಲ ಕನ್ವಿನ್ಸ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತೇವೆ. ಈಗ ಲ್ಯಾಂಡ್ ಅಕ್ವಿಸಿಷನ್ನು ಏನು ಪ್ರೊಸೀಡಿಂಗ್ಸ್ ಇತ್ತು ಅದು ಸ್ವಲ್ಪಕ್ಕೆ ಸ್ಥಗಿತ ಆಗಿತ್ತು. ಅದನ್ನು ಈಗ ಶೀಘ್ರವಾಗಿ ಮುಖ್ಯಮಂತ್ರಿಗಳು ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಹಾಗಾಗಿ ಅದಕ್ಕೆ ಲ್ಯಾಂಡ್ ಅಕ್ವಿಸಿಷನ್ ಪ್ರೊಸೀಡಿಂಗ್ಸನ್ನು ಮುಂದುವರಿಸ್ತೇವೆ, ಕೆಲಸವನ್ನು ಕೂಡ ಪ್ರಾರಂಭ ಮಾಡ್ತೇವೆ. ಯಾರು ವಿರೋಧ ಮಾಡ್ತಾ ಇದ್ದಾರೆ ಅವರಿಗೆ, ರೈತ ಸಮುದಾಯದಲ್ಲಿರ್ತಕ್ಕಂಥ ಜನರಿಗೆ ಅವರಿಗೆ ಕನ್ವಿನ್ಸ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀವಿ. ಹೇಮಾವತಿ ಲಿಂಕ್ ಕೆನಾಲ್ ಕಾಮಗಾರಿಯನ್ನ ಪುನಾರಂಭಿಸಲು ಸರ್ಕಾರ ತೀರ್ಮಾನ ಮಾಡಿದೆಯಂತ ಪರಂ ಸ್ಪಷ್ಟವಾಗಿ ಹೇಳಿಕೆಯನ್ನ ನೀಡಿದ್ರು. ಪರಂ ಅವರ ಅದೊಂದು ಮಾತು ತುಮಕೂರು ಜಿಲ್ಲಾ ನಾಯಕರಲ್ಲಿ ಕಿಚ್ಚು ಹಚ್ಚುವಂತೆ ಮಾಡ್ತಾ ಇದೆ. ಕಳೆದ ವರ್ಷ ಜಿಲ್ಲೆಯಲ್ಲಿ ಹೇಮಾವತಿ ಲಿಂಕ್ ಕೆನಾಲ್ ಕಾಮಗಾರಿಯನ್ನ ವಿರೋಧಿಸಿ ಗುಬ್ಬಿ ತಾಲೂಕಿನ ಸಂಕಾಪುರ ಗ್ರಾಮದ ಬಳಿ ನಡೀತಾ ಇದ್ದ ಕಾಮಗಾರಿ ಸ್ಥಳದಲ್ಲಿ ಬೃಹತ್ ಪ್ರತಿಭಟನೆಯನ್ನ ನಡೆಸಲಾಗಿತ್ತು. ಪ್ರತಿಭಟನೆಯಲ್ಲಿ ಸಾವಿರಾರು ಮಂದಿ ರೈತರು, ಶಾಸಕರು, ಪಕ್ಷಾತೀತ ನಾಯಕರು ಸೇರಿ ವಿವಿಧ ಮಠಾಧೀಶರು ಭಾಗಿಯಾಗಿ ಆಕ್ರೋಶವನ್ನ ಹೊರಹಾಕಿದ್ರು. ಪ್ರತಿಭಟನೆಯಿಂದ ಎಚ್ಚೆತ್ತ ಸರ್ಕಾರ ಹೇಮಾವತಿ ಲಿಂಕ್ ಕೆನಾಲ್ ಕಾಮಗಾರಿಗೆ ಬ್ರೇಕ್ ಹಾಕಿತ್ತು. ಆದ್ರೀಗ 10 ತಿಂಗಳ ಬಳಿಕ ಡಿಕೆ ಶಿವಕುಮಾರ್ ಸಿಎಂ ಆಗ್ತಾ ಇದ್ದಂತೆ ವಿವಾದಿತ ಹೇಮಾವತಿ ಯೋಜನೆಗೆ ಮರುಜೀವ ಸಿಕ್ಕಿದೆ. ಅದ್ಯಾವಾಗ ಪರಮೇಶ್ವರ್ ರೈತರ ಮನವೊಲಿಕೆ ಬಳಿಕ ಕಾಮಗಾರಿ ಆರಂಭಿಸಲಾಗುತ್ತೆ, ಇದು ಸರ್ಕಾರದ ತೀರ್ಮಾನ ಅಂತ ಹೇಳ್ತಾ ಇದ್ದಂಗೆ ಜಿಲ್ಲೆಯ ನಾಯಕರು ಕೆರಳಿ ಕೆಂಡವಾಗಿದ್ದಾರೆ. ಇತ್ತ ಕುಣಿಗಲ್ ಶಾಸಕ ರಂಗನಾಥ್ ಕೂಡ ನಮಗೆ ಸೇರ್ಬೇಕಾದ ಹೇಮಾವತಿ ನೀರಿನ ಪಾಲನ್ನ ಪಡಿಲೇಬೇಕು, ಯಾವುದೇ ಕಾರಣಕ್ಕೂ ಹೇಮಾವತಿ ಲಿಂಕ್ ಕೆನಾಲ್ ಕಾಮಗಾರಿ ಕೈಬಿಡುವ ಪ್ರಶ್ನೆಯೇ ಇಲ್ಲ ಅಂತ ಹೇಳಿದ್ದಾರೆ. ಇದರಿಂದ ಜಿಲ್ಲೆಯಲ್ಲಿ ಮತ್ತೊಂದು ಹೇಮಾವತಿ ಹೋರಾಟದ ಕಿಚ್ಚು ಹೊತ್ಕೊಳ್ಳುವ ಮುನ್ಸೂಚನೆ ಸಿಕ್ಕಿದೆ. ಇನ್ನು ತುಮಕೂರು ಜಿಲ್ಲೆಯಲ್ಲಿ ಮತ್ತೆ ವಿವಾದಿತ ಹೇಮಾವತಿ ಕಾಮಗಾರಿ ಸದ್ದು ಕೇಳಿಬಂತು. ನಿನ್ನೆ ತುರುವೇಕೆರೆ ಶಾಸಕ ಎಂಟಿ ಕೃಷ್ಣಪ್ಪ ನೇತೃತ್ವದಲ್ಲಿ ಜಿಲ್ಲಾ ಜೆಡಿಎಸ್ ಮುಖಂಡರು ಸುದ್ದಿಗೋಷ್ಠಿಯನ್ನ ನಡೆಸಿ ಮಾಗಡಿ ಹಾಗೂ ರಾಮನಗರಕ್ಕೆ ನೀರು ಪೂರೈಕೆ ಮಾಡುವುದಕ್ಕೆ ನಮ್ಮ ವಿರೋಧ ಇದೆ, ಆದರೆ ಕುಣಿಗಲ್ ಕೆರೆಗೆ ನೀರು ಪೂರೈಕೆ ಆಗೋದಕ್ಕೆ ನಮ್ಮ ವಿರೋಧ ಇಲ್ಲ. ರಂಗನಾಥ್ ಪ್ರಾಣ ಚೆಲ್ಲಿ ಹೋರಾಟ ಮಾಡ್ತೀನಿ ಅಂತಾರೆ, ಆದ್ರೆ ನೀರು ಕುಣಿಗಲ್ಗಲ್ಲ ಮಾಗಡಿಗೆ. ಆದ್ರೆ ಈ ಬಗ್ಗೆ ರಂಗನಾಥ್ ಅರಿತುಕೊಳ್ಳದೆ ಡಿಕೆಶಿ ಪ್ರತಿಷ್ಠೆಗಾಗಿ ರಂಗನಾಥ್ ಹೋರಾಟ ಮಾಡ್ತಿದ್ದಾರೆ ಎಂದು ಜೆಡಿಎಸ್ ಶಾಸಕ ಎಂಟಿ ಕೃಷ್ಣಪ್ಪ ಆಕ್ರೋಶವನ್ನ ಹೊರಹಾಕಿದ್ರು. ಉಪಮುಖ್ಯಮಂತ್ರಿ ಬಂದಿದ್ದಾರೆ, ಅವರಿಗೆ ಸ್ವಾಗತಿಸ್ತೀವಿ. ಆದ್ರೆ ಅವರು ನಮ್ಮ ಜಿಲ್ಲೆ ಹಿತ ಕಾಪಾಡಬೇಕಾಗಿತ್ತು, ಕಾಪಾಡಬೇಕು. ಅವರು ನಾನು ಲಿಂಗನೆಲ್ಲ ಮಾಡಿಸ್ತೀನಿ ಅಂತ ಹೇಳ್ತಿರೋದು ಸಮಂಜಸವಲ್ಲ, ಗೌರವ ತರ್ತಕ್ಕಂಥ ಪದನೂ ಅಲ್ಲ. ಈ ಜಿಲ್ಲೆ ಮುಖ್ಯ, ಇಲ್ಲೇ ರೈತರ ಮುಖ್ಯ, ಆಮೇಲೆ ಬೇರೆ ಅಧಿಕಾರ ಮತ್ತೊಂದು ಮುಗಿದು. ಅದೇ ಕಾರಣಕ್ಕೂ ಸಹ ಲಿಂಗನನ್ನು ಮಾಡಲಿಕ್ಕೆ ನಾವು ಬಿಡೋದಿಲ್ಲ. ಅವ್ರ ಅವಶ್ಯ ಎಲ್ಲಿಗೆ ಅಂತ ಅವ್ರು ಹೇಳಿ, ಲಿಂಗನೆಲ್ಲ ಎಲ್ಲಿಗೆ ತಗೊಂಡು ಹೋಗ್ತೀವಿ ಅಂತ ಹೇಳಿ. ಇವತ್ತು ಆದಾಯ ಇವತ್ತು ಕುಡಿಗಲ್ಲಿಗೆ ಬಾಗಿಲಿಗೆ ಅಲಾಟ್ ಆಗಿರೋದ್ರಿಂದ ಡಬಲ್ ನೀರು ತಗೋತಾ ಇದ್ದಾರೆ. ನಾವು ವಿರೋಧಿಲ್ಲ, ಗ್ಯಾಸ್ ಸಫಿಷಿಯೆಂಟ್ ಹೇರಳವಾಗಿ ನೀರಿದೆ, ತಗೊಳ್ಳಿ ಅಲ್ವಾ. ಬರಗಾಲ ಬಂದರೆ ನಮಗೆ ಬರಲ್ಲ, ಅವ್ರಿಗೂ ಹೋಗಲ್ಲ. ಅಂಥ ಕೆಟ್ಟ ಕಾಲದಲ್ಲಿ ಇವ್ರು ಲಿಂಕ್ ಕ್ಯಾನ್ ತಗೊಂಡು ಎಲ್ಲಿಗೆ ಅವ್ರು ಹೇಳ್ಬೇಕಲ್ಲ. ದಬ್ಬಾಳಿಕೆಯಲ್ಲಿ ಲಿಂಕ್ ಕ್ಯಾನ್ ತಗೊಂಡು ಹೋಗ್ಲಿಕ್ಕೆ ನಾವು ಯಾರು ಬಿಡಲ್ಲ, ಹೋರಾಟ ಮಾಡ್ತೀವಿ, ಅದು ನಿಲ್ಲಿಸ್ತೀವಿ, ಯಾವ ಮಟ್ಟಕ್ಕೆ ಹೋದ್ರೂ ನಿಲ್ಲಿಸ್ತೀವಿ. ಇತ್ತ ಹೇಮಾವತಿ ಲಿಂಕ್ ಕೆನಾಲ್ ಕಾಮಗಾರಿಗೆ ತುಮಕೂರು ನಗರ ಶಾಸಕರಾಗಿರುವ ಜ್ಯೋತಿ ಗಣೇಶ್ ಕೂಡ ಆರಂಭದಿಂದಲೂ ವಿರೋಧಿಸ್ತಾ ಬಂದಿದ್ದಾರೆ. ಇದೀಗ ಮತ್ತೆ ಕಾಮಗಾರಿ ಪುನಾರಂಭಕ್ಕೆ ಸಿದ್ಧತೆ ಮಾಡಿಕೊಳ್ತಾ ಇದ್ದು, ತುಮಕೂರು ಜಿಲ್ಲೆಗೆ ತೊಂದರೆಯಾದ್ರೆ ನಾವು ಹೋರಾಟ ಮಾಡಲು ಶತಸಿದ್ಧ ಎಂದು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಆದರೆ ಆ ಒಂದು ಕೆನಾಲಿನ ಏನೊಂದು ತುಮಕೂರು ಜಿಲ್ಲೆಗೆ
ಒಂದು ಮಾರಕ ಆಗುತ್ತೆ, ಡೇಂಜರ್ ಇದೆ. ಅದನ್ನು ನಾವು ಇವತ್ತು ಕೂಡ ಎತ್ತಿಡಿತೀವಿ. ತುಮಕೂರು ಜಿಲ್ಲೆಗೆ ತೊಂದರೆ ಆಗ್ದಂಗೆ ಏನು ಮಾಡ್ತಾರೆ ಅನ್ನೋದನ್ನು ನಮ್ಮ ನಾಯಕರೆಲ್ಲರೂ ಕೂಡ, ಸುರೇಶ್ ಗೌಡರು ಆದಿಯಾಗಿ, MT ಕೃಷ್ಣಪ್ಪನವರು, ಗೌಡು ಶಿವಣ್ಣವರು ಎಲ್ಲರೂ ಕೂಡ ಇದನ್ನು ಧ್ವನಿ ಎತ್ತಿದ್ದಾರೆ. ಅದನ್ನು ಯಾವ ರೀತಿ ಬರೋ ದಿವಸಗಳಲ್ಲಿ ಅದನ್ನು ಎಲ್ಲರನ್ನೂ ಕೂರಿಸಿ ಇವರು ಮಾತಾಡ್ತಾರೆ ಅನ್ನೋದನ್ನು ನಾವು ಕೂಡ ಕಾದು ನೋಡಬೇಕಾಗಿದೆ. ಆದರೆ ನಮ್ಮ ಜಿಲ್ಲೆಗೆ ತೊಂದರೆ ಆಗುವಂಥ ಆ ಒಂದು ಕಾರ್ಯಕ್ರಮ ನಮ್ಮ ಮೇಲ್ನೋಟಕ್ಕೆ ಆ ರೀತಿ ಕಾಣ್ತಿದೆ. ಅದರಿಂದ ನಮ್ಮ ವಿರೋಧ ಇದೆ. ಇನ್ನು ತುಮಕೂರು ಜಿಲ್ಲೆಯಲ್ಲಿ ಹೇಮಾವತಿ ಹೋರಾಟದಲ್ಲಿ ಸೊಗಡು ಶಿವಣ್ಣ ಪ್ರಮುಖರಾಗಿ ಗುರುತಿಸಿಕೊಂಡವರು. ಕಳೆದ ಬಾರಿಯ ಹೋರಾಟದಲ್ಲಿ ಭಾಗಿಯಾಗಿದ್ದವರ ಹಾಗೂ ಸ್ವಾಮೀಜಿಗಳ ಮೇಲೆ ದಾಖಲಾಗಿದ್ದ ಎಫ್ಐಆರ್ ವಾಪಸ್ಗೆ ಹಾಗೂ ಹೇಮಾವತಿ ಲಿಂಕ್ ಕೆನಾಲ್ ಕಾಮಗಾರಿ ವಿರೋಧಿಸಿ ಡಿಸಿ ಕಚೇರಿಯಲ್ಲಿಯೇ ಚಾಪೆ ಹಾಕಿಸಿಕೊಂಡು ಉಪವಾಸ ಸತ್ಯಾಗ್ರಹ ನಡೆಸಿದ್ರು. ಇದೀಗ ಮತ್ತೆ ಕಾಮಗಾರಿ ಪುನಾರಂಭದ ವಿಚಾರಕ್ಕೆ ಸೊಗಡು ಶಿವಣ್ಣ ರೋಷಾವೇಶಗೊಂಡಿದ್ದಾರೆ. ಸರ್ಕಾರ ಮಾಗಡಿ ರಾಮನಗರಕ್ಕೆ ನೀರು ಕೊಂಡೊಯ್ಯಲು ಪ್ಲಾನ್ ಮಾಡ್ತಾ ಇದೆ. ಆದ್ರೆ ನಾವು ನಮ್ಮ ಪಾಲಿನ ನೀರನ್ನ ಕೊಂಡೊಯ್ಯಲು ಎಂದಿಗೂ ಬಿಡೋದಿಲ್ಲ. ನನ್ನನ್ನ ಜೈಲಿಗೆ ಹಾಕಿದ್ರೂ ಪರವಾಗಿಲ್ಲ, ನಾನ್ ಸತ್ರೂ ಪರವಾಗಿಲ್ಲ, ಹೇಮಾವತಿ ನೀರನ್ನ ಕೊಡಲು ಬಿಡೋದಿಲ್ಲ ಎಂದು ಸೊಗಡು ಶಿವಣ್ಣ ಸರ್ಕಾರಕ್ಕೆ ಖಡಕ್ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ನಮಗೆ ಕೊಟ್ಟಿರ್ತಕ್ಕಂಥ, ನಮ್ಮ ಜಿಲ್ಲೆ ಕೊಟ್ಟಿರ್ತಕ್ಕಂಥದ್ದು, ನಮಗೆ ಕುಡಿಯೋ ನೀರು, ರೈತರಿಗೆ ಕೊಟ್ಟಿರ್ತಕ್ಕಂಥ ನೀರನ್ನ ಇನ್ನೊಂದು ಕಡೆಗೆ ತಗೊಂಡು ಹೋಗ್ತೀವಿ ಅಂತಂದ್ರೆ ಅರ್ಥ ಎಂಥದ್ರಿಗೆ ಕಾಮನ್ ಸೆನ್ಸ್ ಇಲ್ಲ. ಈಗ ಇಲ್ಲಿ ಅವಾಗ ಅದಕ್ಕೆ ಎಲ್ಲ ಹೋರಾಟ ಮಾಡೋಣ, ಅದ್ರ ಬಗ್ಗೆ ತಲೆಬಿಸಿಬೇಡ ಅಂತ. ಇನ್ನೊಂದು ಏನಾಗಿದೆ ದುರದೃಷ್ಟಕ್ಕೆ, ಮೊದಲು ನಾವೆಲ್ಲ ಏನು ನೀವೆಲ್ಲ ಇದು ಮಾಡ್ತಿದ್ರಲ್ಲ ಆ ಥರ ಇವಾಗ ಶುರುವಾಗಿದೆ. ಬಿಡೋದೇ ಇಲ್ಲ ಗಟ್ಟಿ. ನೀವು ಹೇಳ್ತಿದ್ರಲ್ಲ 100ಕ್ಕೆ 100 ಪಾಲು ಬಿಡೋದಿಲ್ಲ, ಅವರ ದಮನೇನ ಜೈಲಿಗೆ ಹಾಕ್ತಾರೆ, ಹಾಕಲಿ. ಇರ್ತಕ್ಕಂಥ ಮಠಾಧಿಪತಿಗಳು ನೀರಿನ ಬಗ್ಗೆ ಗೌರವ, ರೈತರ ಬಗ್ಗೆ, ಭಕ್ತರ ಬಗ್ಗೆ, ನಾಗರಿಕರ ಬಗ್ಗೆ ಅಷ್ಟು ಅವರಿಗೆ ಗೌರವ. ಅದಕ್ಕೆ ಅವರು ಹೋಗಿದ್ದಕ್ಕೆ ಅವರು ಮೇಲೆ ಕೇಸ್ ಹಾಕಿರು. ಆ ಕೇಸ್ ಹಾಕಿದ್ದು ನನಗೆ ಅಲ್ಲಿಗೆ ಎಲ್ಲ ಫೋನ್ಗಳೆಲ್ಲ ಬಂದು ನಿಮ್ಮಂಥ ಮಹಾನುಭಾವಗಳೆಲ್ಲ ಫೋನ್ ಮಾಡಿದರು. ನಾನು ಬಂದಾನೇನು ಮಾಡಿದೆ, ಆ ನಂತರ ಉಪವಾಸ ಕುಂತ್ಕೊಂಡೆ. ನಂತರ ಉಪವಾಸ ಕುಂತ್ಕೊಂಡಾಗ ಅವ್ರೇನು ಮಾಡಿರು, ಎಲ್ಲ ಕೇಸ್ ವಿತ್ಡ್ರಾ ಮಾಡ್ಕೊಂಡು ಇದು ಮಾಡಿರು. ಈಗ ನಿನ್ನೆ ದಿವಸ ನೋಡಿ ಎಷ್ಟು ನಮ್ಮ ಜಿಲ್ಲೆಯೊಳಗಿರ್ತಕ್ಕಂಥ ರೈತರು, ಅದೇ ಥರ ನಾಗರಿಕ ಬಂಧುಗಳು ನಿನ್ನೆ ಪ್ರೆಸ್ ಮೀಟ್ ಕರೆದು ಹೇಳವ್ರೆ. ಯಾಕೆಂದರೆ 75 ಕಿಲೋಮೀಟ್ರಿಂದ ನಾವು ನೀರನ್ನ ಅಲ್ಲಿ ಪೈಪ್ಲೈನಿಗೆ ಹಾಕೋಕ್ಕೆ 166 ಕಿಲೋಮೀಟರ್ ಆಗಕ್ಕೆ ಕೊಟ್ಟಿದ್ರೆ ನಮಗೆ ನೀರೇ ಬರೋಲ್ಲ ಸಾಹೇಬ. ಹೆಂಗೆ ಅಂದರೆ ನಿಮ್ಗೆ ಒಂದು ಉದಾಹರಣೆ ಹೇಳ್ತೀನಿ ಕೇಳಿ. ನಮಗೆ ಇದು ಕುಣಗುಲು ಅಂತ ಹೆಸರು ಹೇಳ್ತಾರಲ್ಲ, ಅವರೆಲ್ಲ ಯಾರು 75 ಕಿಲೋಮೀಟರ್ ಮಾಡಿ ತಗೊಂಡು ಅಲ್ಲಿಗೆ ಮಾಗಡಿಗೂ ರಾಮನಗರ ತಗೊಂಡೋಗಿ ಹೊರಟಿರೋದು ಅವನು ಮನುಷ್ಯ, ಬೇಕು ಅಂತ ಹೊರಟಿರೋದು. ಅಲ್ಲಿಗ ರಾಮನಗರ ಇದಕ್ಕೆ ಮಾಗಡಿ ಒಳಗೆ ಅಲ್ಲಿ ನೀರು ತರೋದಕ್ಕೆ ಅವ್ರಿಗೇನ ಆ ಒಂದು ಶಕ್ತಿ ಇದ್ದರೆ ಡೈರೆಕ್ಟಾಗಿ ತಗೊಂಡೋಗಿ ಹೇಳು. ಒಟ್ನಲ್ಲಿ ಕಳೆದ 10 ರಿಂದ 11 ತಿಂಗಳಿನಿಂದ ಹೇಮಾವತಿ ಲಿಂಕ್ ಕೆನಾಲ್ ಕಾಮಗಾರಿ ವಿಚಾರ ಜಿಲ್ಲೆಯಲ್ಲಿ ಶಾಂತವಾಗಿತ್ತು. ಇದೀಗ ಡಿಕೆ ನೇತೃತ್ವದ ಸರ್ಕಾರ ಆಡಳಿತ ಚುಕ್ಕಾಣಿ ಹಿಡಿತಿದ್ದಂತೆ ಮತ್ತೆ ಕಾಮಗಾರಿಯನ್ನ ಪುನಾರಂಭಿಸುವ ಸಾಧ್ಯತೆ ಬಗ್ಗೆ ಮಾತುಗಳು ಕೇಳಿಬರ್ತಾ ಇದ್ದು, ಜಿಲ್ಲೆಯ ರೈತರು, ಹೋರಾಟಗಾರರು ಹಾಗೂ ನಾಯಕರಲ್ಲಿ ಆಕ್ರೋಶ ಭುಗಿಲೆದಿದೆ. ಇತ್ತ ಜಿಲ್ಲೆಯ ಪರವಾಗಿ ಇರಬೇಕಾಗಿದ್ದ ಡಿಸಿಎಂ ಪರಂ ಕೂಡ ಹೇಮಾವತಿ ವಿಚಾರದಲ್ಲಿ ಸೈಲೆಂಟ್ ಆಗಿದ್ದು, ಇದು ಸರ್ಕಾರದ ತೀರ್ಮಾನ ಎಂದಿದ್ದಾರೆ. ಒಂದು ವೇಳೆ ಲಿಂಕ್ ಕೆನಾಲ್ ಕಾಮಗಾರಿ ಪುನಾರಂಭ ಆದ್ರೆ ಜಿಲ್ಲೆಯ ಜನರು ಪರಂ ವಿರುದ್ಧ ತಿರುಗಿ ಬೀಳೋದು ಪಕ್ಕಾ ಆಗಿದೆ. ಜಿಲ್ಲೆಯ ಆಕ್ರೋಶದ ನಡುವೆ ಲಿಂಕ್ ಕೆನಾಲ್ ಕಾಮಗಾರಿ ಆರಂಭ ಆಗತ್ತಾ ಇಲ್ವಾ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ. ನ್ಯೂಸ್ ಡೆಸ್ಕ್, ಪ್ರಜಾಶಕ್ತಿ ಟಿವಿ, ತುಮಕೂರು.